ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಅದನ್ನು ಯಾಕೆ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ? ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಮೆಟ್ರೋ ದರ ಇವತ್ತಿಂದ ಜಾರಿಗೆ ಬರಬೇಕಿತ್ತು. ಆದರೆ ನಮಗೆ ನಿರ್ದೇಶನ ನಿನ್ನೆ ಬಂದಿದೆ. ಇವಾಗ ಅದ್ರ ಬಗ್ಗೆ ನಾವು ಒಂದು ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆದಮೇಲೆ ಅದರ ಔಟ್ಕಮ್ ಏನಿದೆ ಅದನ್ನು ನಾವು ತಿಳಿಸ್ತೀವಿ. ಸರ್, ಈಗ ಏನು ಯಾರು ನಿರ್ದೇಶನ ಕೊಟ್ಟರು ಸರ್ ಅದನ್ನು ಜಾರಿ ಮಾಡಬಾರ್ದು? ಇವಾಗ ನಾನು ಮಂಡಳಿ ಅಂತ ಹೇಳಿದೆ. ಸೊ ಮಂಡಳಿಯ ನಿರ್ದೇಶನದ ಮೇಲೆ ನಾವು ಮಂಡಳಿನ ಇವತ್ತು ಮಂಡಳಿ ಸಭೆ ಒಂದು ನಡೀತದೆ. ಅದರಲ್ಲಿ ಆಗುವಂಥ ಆಗು ಹೋಗುಗಳನ್ನ ನಿಮಗೆ ನಾವು ತಿಳಿಸ್ತೀವಿ. ಸರಿ, ಅಂದ್ರೆ ದರ ಏರಿಕೆ ಇದು ತಾತ್ಕಾಲಿಕ ತಡೆನಾ ಅಥವಾ ಹೇಗೆ ಸರ್? ನಾವು ನಿನ್ನೆನೇ ತಮಗೆಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿದ್ದೀವಿ, ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ. ಸರ್, ಎಷ್ಟು ಟೈಮ್ ಅಂತ ಏನಾದರೂ ಹೇಳಿದ್ರು? ಇಷ್ಟು ಟೈಮಲ್ಲಿ ತಾತ್ಕಾಲಿಕ? ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ ಮೇಲೆ ಅದಕ್ಕೆ ಇಷ್ಟು ಅವಧಿ ಅಂತ ಇರೋದಿಲ್ಲ. ಸೊ ಇವಾಗ ತಮಗೆಲ್ಲ ಇವಾಗ ಅದರಲ್ಲೂ ಹೇಳಿದೀವಲ್ಲ, ನಾವು ಅದು ಮಂಡಲ ಮುಂದೆ ಅದನ್ನು ಚರ್ಚಿಸಿ ತಮ್ಗೆ ತಿಳಿಸಲಾಗುತ್ತೆ ಅಂತ ಹೇಳಿದ್ದೀವಿ. ಸರ್, ಈಗ ಒಂದು ಲಾಸ್ಟ್ ಕ್ವಶನ್, ಮಿನಿಮಮ್ ಎಷ್ಟು % ದರ ಏರಿಕೆ ಮಾಡಲಿಕ್ಕೆ ನಿಯಮದ ಪ್ರಕಾರ ಅವಕಾಶ ಇದೆ ಸರ್? ನಿಯಮದ ಪ್ರಕಾರ ನಿಮ್ಗೆ ಗೊತ್ತಿರೋದು ದರ ನಿಗದಿ ಸಮಿತಿಯಲ್ಲಿ ಕೂಡ ಅವರು ಕೂಡ ಎಲ್ಲ ತಿಳಿಸಿದ್ದಾರೆ. ನೀವು ಒಂದು ಫಾರ್ಮುಲಾ ಪ್ರಕಾರ ನೀವು ಮಾಡಿ ನೋಡಿ, ನಿಮಗೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ ಅಂತ. ಆ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದರೂ ಕೂಡ ನಮಗೆ ದರ ಸಮಿತಿ ಹೇಳಿರೋದು ಮ್ಯಾಕ್ಸಿಮಮ್ ಆಫ್ 5% ಅಂದರೆ ಅದೇ 5% ಮೇಲೆ ತಾವು ದರ ನಿಗದಿ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳಿದ್ದಾರೆ. 5% ಮೇಲೆ ಮಾಡೋದಕ್ಕಾಗ ಅದು ನಮ್ಮದು ನಾವು ಪರಿಶೀಲನೆ ಪ್ರಕಾರ ನಮಗೆ ಕಡಿಮೆ ಮಾಡಿದ್ರೆ ಕಡಿಮೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.